ಈಗಾಗಲೇ ಮಳೆಯ ಅವಾಂತರ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು. ಕಣ್ಣೂರು ಏನಿದೆ, ಕಣ್ಣೂರಿನ ದಯಂಬು ಅನ್ನುವಂಥ ಜಾಗದಲ್ಲಿ ಮೈಮುನಾ ಅನ್ನುವಂಥವರ ಮನೆಯ ಮೇಲೆ ಒಂದು ಗುಡ್ಡೆ ಕುಸಿದಿರುವಂಥದ್ದು. ಅದರ ಒಳಭಾಗದ ದೃಶ್ಯಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಅವರ ಕಿಚನ್ ರೂಮ್ ಅಂದರೆ ಅದೃಷ್ಟವಶಾತ್ ಅವರು ಮನೆಯಲ್ಲಿ ಇರಲಿಲ್ಲ, ಅವರು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಹೊರಭಾಗಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿದೆ. ಅವಘಡ ನಡೆದಂಥ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಹಂಚಿನ ಮನೆಯಾಗಿರುವಂಥ ಕಾರಣದಿಂದಾಗಿ ಏಕಾಏಕಿ ಕುಸಿದಂಥ ಗುಡ್ಡ ಏನಿದೆ ನೇರವಾಗಿ ಅವರ ಮನೆಯ ಒಳಭಾಗಕ್ಕೆ ಬಂದಿದೆ. ಅದರಿಂದಾಗಿ ಕಿಟಕಿಯನ್ನು ಕೂಡ ನೀವು ನೋಡ್ಬೋದು. ಕಿಟಕಿಯನ್ನು ಸೀಳ್ಕೊಂಡು ಆ ಗೋಡೆಯನ್ನು ಹೊಡೆದು ಮಣ್ಣು ಮತ್ತು ಮಣ್ಣು ಮಿಶ್ರಿತ ನೀರೇನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆ ಮನೆಯ ಒಳಭಾಗಕ್ಕೆ ಬಂದಿರುವಂಥದ್ದು. ಇದರಿಂದಾಗಿ ಭಾರಿ ಪ್ರಮಾಣದಲ್ಲಿ ಅವರ ಆ ಮನೆಗೆ ಒಂದು ಹಾನಿಯಾಗಿದೆ. ಈಗಲೂ ಕೂಡ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಒಳಭಾಗಕ್ಕೆ ಬರ್ತಾ ಇರುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಭಾರಿ ಪ್ರಮಾಣದಲ್ಲಿ ನೀರು ಒಳಭಾಗಕ್ಕೆ ಬರ್ತಾ ಇದೆ. ಆ ಮಣ್ಣು ಮತ್ತು ಕಲ್ಲುಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ರಾಶಿ ಬಿದ್ದಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಇನ್ನೂ ಕೂಡ ಅಲ್ಲಿ ನೀರು ಒಳಭಾಗಕ್ಕೆ ಬರ್ತಾ ಇದೆ. ಹಾಗಾಗಿ ಈ ಮನೆಯಲ್ಲಿ ಸದ್ಯದ ಮಟ್ಟಿಗೆ ವಾಸ ಮಾಡುವಂಥದ್ದು ಕೂಡ ಭಾಳ ಯೋಗ್ಯ ಅಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅವರನ್ನೆಲ್ಲರನ್ನ ಕೂಡ ಹೊರಭಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಆ ಒಳಗಿನ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಮಣ್ಣು ಆವರಿಸಿದೆ ಮತ್ತು ಇನ್ನೂ ಕೂಡ ಮೇಲ್ಭಾಗ ಮತ್ತು ಬೇರೆ ಬೇರೆ ಭಾಗಗಳಿಂದ ಒಂದು ರೀತಿಯಲ್ಲಿ ಹೊಸರಿನ ರೀತಿಯಲ್ಲಿ ನೀರು ಒಳಗಡೆ ಶೇಖರಣೆ ಆಗ್ತಾ ಇರುವಂಥದ್ದು. ಇಡೀ ಮನೆಗೆ ಒಂದು ರೀತಿಯಾದಂಥ ಡೇಂಜರ್ ಸಿಚುವೇಶನ್ ಇದೆ. ನೀರು ಒಳಭಾಗದಿಂದ ಹೊರಭಾಗಕ್ಕೆ ಹರಿದುಕೊಂಡು ಹೋಗ್ತಾ ಇದೆ. ಈ ಒಂದು ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಯಾರೂ ಇಲ್ಲದ ಕಾರಣದಿಂದಾಗಿ ದೊಡ್ಡ ಮಟ್ಟದ ಒಂದು ಅಹಿತಕರ ಘಟನೆ ನಡೆಯುವಂಥದ್ದು ತಪ್ಪಿರುವಂಥದ್ದು. ಸದ್ಯಕ್ಕೆ ನಾನು ಮನೆಯ ಕೆಲವೊಂದು ಜಾಗಗಳನ್ನು ಅಂದರೆ ಅವರ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳಿರ್ಬೋದು, ಬೇರೆ ಬೇರೆ ಅವರ ವಸ್ತುಗಳಿರ್ಬೋದು, ಅವುಗಳಿಗೆಲ್ಲವೂ ಕೂಡ ಹಾನಿಯಾಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಹೊರಭಾಗಕ್ಕೆ ಬಂದರೆ ಅವರ ಮನೆಯ ಕೆಳಗೆ ಮತ್ತು ಮೇಲ್ಭಾಗದಲ್ಲಿ ಒಂದಷ್ಟು ಮನೆಗಳಿವೆ, ಒಂದಷ್ಟು ಮನೆಗಳನ್ನು ಕೂಡ ನೀವು ಗಮನಿಸ್ಬೋದು. ಅವರ ಮೆಟ್ಟಿಲಿನ ಒಳಭಾಗದಿಂದ ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಟ್ಟು ಬೇರೆ ಬೇರೆ ಕಡೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯಾಗಿ ಮಳೆ ಆಗ್ತಾ ಇರುವಂಥ ಪರಿಣಾಮದಿಂದಾಗಿಯೇ ಈ ರೀತಿಯಾದಂಥ ಘಟನೆಗಳು ಅಂದರೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಈ ರೀತಿಯಾದಂಥ ಘಟನೆಗಳಾಗ್ತಾ ಇದೆ. ಇನ್ನು ಸ್ಥಳೀಯರಿದ್ದಾರೆ, ಸ್ಥಳೀಯರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಯಾವ ರೀತಿಯಾಗಿದೆ ಈ ಭಾಗದ ಸಿಚುವೇಶನ್ ಅನ್ನುವಂಥದ್ದನ್ನು ಸ್ಥಳೀಯರನ್ನು ಮಾತನಾಡಿಸುವಂಥ ಕೂಡ ಪ್ರಯತ್ನವನ್ನು ಕೂಡ ಮಾಡ್ತೀನಿ ನಾನು. ಒಟ್ಟು ಏನಾಗಿದೆ ಅನ್ನುವಂಥದ್ದನ್ನು ಅವರಿಂದ ತಿಳ್ಕೊಳ್ಳೋಣ. ಸರ್, ಈಗ ಎಷ್ಟು ಗಂಟೆಗೆ ಈ ಘಟನೆ ಆಗಿರುವಂಥದ್ದು ನಿಮಗೆ ಹೇಗೆ ಮಾಹಿತಿ? ಇದು ಸುಮಾರು ನಿನ್ನೆ ಒಂದು 2:30ರಿಂದ 3 ಗಂಟೆ ಹೊತ್ತಿಗೆ ನಡೆದಿರುವಂಥದ್ದು. ಮನೆಯವರು ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೊರಗಡೆ ಹೋಗಿದ್ದರು. ಆ ಸಂದರ್ಭದಲ್ಲಿ ನಡೆದಿರುವಂಥದ್ದು. ಸರ್, ಈಗ ಇಲ್ಲಿನ ಭಾಗಗಳು ಎಷ್ಟು ಸರ್ ಅಪಾಯಕಾರಿ ಅಂದರೆ ಇಲ್ಲಿ ನೋಡುವಾಗ ನಿಮ್ಗೆ ಗೊತ್ತೇ ಗುಡ್ಡ ಪ್ರದೇಶ. ಇದು ತುಂಬ ಒಂದು ಕಷ್ಟದಲ್ಲಿ ಜೀವನ ಮಾಡ್ತಿರುವಂಥ ಜನರು ಅಲ್ಲಿರುವಂಥದ್ದೆಲ್ಲ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇದರಲ್ಲೆಲ್ಲ ಇಲ್ಲಿ ಸಾಧಾರಣ ಒಂದು ಆ ಕಡೆ ನೀವು ನೋಡಿದರೆ ಗೊತ್ತಾಗ್ತದೆ. ಇಡೀ ಮಣ್ಣೊಂದು ಬಂದು ಇದಕ್ಕೆ ಬಿದ್ದಿರುವಂಥದ್ದು. ಮನೆಯಲ್ಲಿ ಯಾರು ಇಲ್ಲ ಸರ್, ಮನೆಯಲ್ಲಿ ಯಾರು ಇಲ್ಲ. ನಿನ್ನೆ ಒಂದು ಫಂಕ್ಷನ್ಗೆ ಅವರು ಹೋಗಿದ್ದರು ಮದುವೆಗೆ. ಇಲ್ಲದ್ರೆ ಇದು ಆ ಒಂದು 2-3 ಹೊತ್ತಿಗೆ ಸಮಯದಲ್ಲಿ ಅವರು ಕಿಚನಲ್ಲೇ ಇರುವಂಥ ಸಮಯ ಅದು. ನೀವು ಅಲ್ಲಿ ನೋಡಿದ್ದೀರಲ್ಲ, ಅಲ್ಲಿ ಕಂಪ್ಲೀಟ್ ಬಿದ್ದಿದೆ. ಈ ಥರ ಘಟನೆ ಒಂದು ನಡೆಯೋದದ್ದು ಇದಾಗಿದೆ ಅಷ್ಟೇ. ಇಲ್ಲಿ ಬೇರೆ ಮನೆಗಳಿಗೆ ಇದೇ ರೀತಿ ಅಪಾಯ ಇದೆ ಸರ್. ನೋಡಿ ಅಲ್ಲಿ ಮೇಲೆ ನಿಮಗೆ ನೋಡಿದರೆ ಗೊತ್ತಾಗಿದೆ. ಇದು ಇನ್ನು ಮಳೆ ಇದೇ ಥರ ಬಂದರೆ ಕಂಪ್ಲೀಟ್ ಅದು ಆ ಕಡೆಯಿಂದ ಕುತ್ಕೊಳ್ಳುವ ಚಾನ್ಸಸ್ ಇದೆ. ಮೇಲೆ ನೋಡಿದ್ರೆ ಗೊತ್ತಾಗ್ತದೆ ಆ ಕಡೆ ಎಲ್ಲ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಒಟ್ಟಾರೆಯಾಗಿ ಇನ್ನೂ ಕೂಡ ಅನೇಕ ಮನೆಗಳಿಗೆ ಅಪಾಯ ಇದೆ. ನಿನ್ನೆ ಅದೃಷ್ಟವಶಾತ್ ಅವರು ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಒಂದು ದೊಡ್ಡ ಅಹಿತಕರ ಘಟನೆ ನಡೆಯುವಂಥ ತಪ್ಪಿದೆ ದೇವರ ದಯೆಯಿಂದ. ಹಾಗಾಗಿ ಸದ್ಯದ ಮಟ್ಟಿಗೆ ಅಲ್ಲಿ ಅವರನ್ನು ಸ್ಥಳಾಂತರ ಮಾಡಲಾಗಿದೆ. ಅವರಿಗೆ ಬೇರೆ ಕಡೆಗಳಿಗೆ ಅವರವರ ಸಂಬಂಧಿಕರ ಮನೆಗಳಿಗೆ ಹೋಗಿ ವಾಸ್ತವ್ಯವನ್ನು ಹೂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.